ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಧಾಕರ ಮಾತಾಡ್ತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನಾನು ಇವತ್ತು ಒಂದು ಕಡೆ ಬಂದಿದ್ದೆ. ನಾನು ಕೆಲಸ ಮಾಡೋ ಹಳೆ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಬಂದು ನಮಗೆ ಗೊತ್ತಿರೋರು, ಅವರು ಗಾರೆ ಕೆಲಸ ಮಾಡ್ತಾರೆ. ಅವರು ಬಂದು ಬುಜ್ಜಿಯಣ್ಣ ಅಂತ ಇವ್ರ ಹೆಸರು. ಇವರು ತುಂಬ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದ್ದರು. ಹಂಗಾಗ್ಬಿಟ್ಟು ಇವ್ರಿಗೆ ರಿಯಾಬ್ಗೆ ಹಾಕಿದ್ರು ಅಂತ ಗೊತ್ತಾಯಿತು. ಆವಾಗ ನಾನು ಅವ್ರನ್ನ ಇಂಟರ್ವ್ಯೂ ತಗೊಂಡೆ. ರಿಯಾಬಲ್ಲಿ ಏನು ವ್ಯವಸ್ಥೆಗಳು ಹೇಗಿದೆ, ಅಲ್ಲಿನ ಚಟುವಟಿಕೆಗಳು ಹೇಗಿದೆ ಅಂತ ನಾನು ಕೇಳಿದೆ. ಅವರು ಒಂದೊಂದಾಗಿ ಹೇಳಿದ್ರು. ಅವರು ಹೇಳ್ತಾರೆ, ನಮ್ಮ ದುಡ್ಡು ಕೊಟ್ಟು ನಾವು ಕುಡಿದು ನಾವು ಅವ್ರ ಹತ್ರ ಆಳುಗಳಾಗಿ ಹೋಗಿ ಜೈಲು ಬಂದಿಯಾಗಿರಬೇಕು ಅಷ್ಟೇ. ಅಲ್ಲೆಲ್ಲ ಬಂದು ತುಂಬ ಹಿಂಸೆ ಕೊಡ್ತಾರೆ ಹಂಗಂತ ಹೇಳಿದಾಗ ಅವ್ರನ್ನ ನಾನು ಇಂಟರ್ವ್ಯೂ ತಗೊಂಡಾಗ ಹೇಳಿದ್ರು. ಅವ್ರನ್ನ ಕೇಳಿದಾಗ ನಮಸ್ಕಾರ ಹೇಳಿ ಕೇಳ್ತೇನೆ. ಅವ್ರು ಹೇಳ್ತಾರೆ, 4 ಗಂಟೆ ಬೆಳಗ್ಗೆ 4 ಗಂಟೆಗೆ ಗೆದ್ದರೆ ಬೆಳಗ್ಗೆಯಿಂದ ಸಾಯಂಕಾಲ 9:30ವರೆಗೂ ಕೆಲಸ ಮಾಡಿಸ್ತಾನೆ ಇರ್ತಾನೆ. ನಿಂತ್ಕೊಳ್ಳೋಂಗಿಲ್ಲ, ಕುಂತ್ಕೊಳ್ಳೋಂಗಿಲ್ಲ. 1-3 ಟೈಮು ನಾವು ಊಟ ಹಾಕ್ತಾರೆ. ಮತ್ತು 1:15 ಗಂಟೆಗೆ 1:15 ಗಂಟೆ ನಿದ್ದೆ ಮಾಡೋಕ್ಕೆ ಬಿಡ್ತಾರಂತೆ. ಮತ್ತೆ ಬಂದು ಎಬ್ಬಿಸ್ತಾರಂತೆ. ತುಂಬ ಪಾತ್ರೆ ತೊಳಿ ಅಂತ ಒಂದೊಂದು ಕೆಲಸ ಅಲ್ಲ ಅವರು ಕೊಡೋದು. ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಬಾತ್ರೂಮ್ ತೊಳಿಬೇಕು, ಕಸ ಗುಡಿಸ್ಬೇಕು, ಎಲ್ಲ ಕೆಲಸಗಳ್ನ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ವಹಿಸ್ತಾ ಇದ್ದಾರೆ. ಅಡುಗೆ ಕೂಡ ಸಹ ಅವರೇ ಮಾಡಬೇಕಂತ ತುಂಬ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಮಗೆ ನರಕ ತೋರಿಸ್ಬಿಡ್ತಾರೆ. ಅಲ್ಲಿ ಹೋದಾಗ ಗೊತ್ತಾಗೋದಿಲ್ಲ ನಮಗೆ. ಅಲ್ಲಿ ಹೋದಾಗ ನಾವು ಕುಡಿಯೋದು ಬಿಡಬೇಕು ಅಂತ ಯೋಚನೆ ಮಾಡ್ತೀವಿ. ಬಟ್ ಇಲ್ಲಿ ಬಂದಾಗ, ಈ ಊರ ಕಡೆ ಬಂದಾಗ ಏನಾಗುತ್ತೆ ಅಂದರೆ, ಕೈಯಲ್ಲಿ ದುಡ್ಡು ಸಿಕ್ಕಿದಾಗ ಏನೋ ಒಂದು 90 ಹೊಡ್ಕೊಂಡು ಒಂದು ಸ್ವಲ್ಪ ಮನೆಗೆ ಹೋಗೋಣ ಅಂತ ನೋಡ್ರೆ ಅದು 90 ಅರ್ಧ ಕ್ವಾರ್ಟ್ರು ಹಂಗೆ ತುಂಬ ಆಗ್ಬಿಡುತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಚಟಕ್ಕೆ ಬಿದ್ದ ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಎಲ್ಲರಿಗೂ ಹೇಳೋದಷ್ಟೇ, ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿಗಳು ಇರ್ತವೆ. ಆ ಫ್ಯಾಮಿಲಿನ ನೋಡಿಕೊಂಡು ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಹುಷಾರಾಗಿ ಮಾಡ್ಕೊಂಡೋಗಿ. ಈ ಡ್ರಿಂಕ್ಸಿಗೆ ಅಡಿಕ್ಟ್ ಆಗಿ ತುಂಬ ಜೀವನನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲರಿಗೂ ಹೇಳೋದಷ್ಟೇ. ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ಎಷ್ಟು ಮಕ್ಕಳು ಮರಿಗಳೆಲ್ಲ ಕಾಯ್ತಾ ಇರ್ತವೆ. ನಮ್ಮಪ್ಪ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಎಷ್ಟೋ ಜನಗಳು ಹೊರಗಡೆ ಹೋದವರು ಮತ್ತೆ ಬಂದಿರೋದು ಮನೆಗೆ ಬರೋದೇ ಇಲ್ಲ. ಏನೋ ಅನಾಹುತಗಳಾಗ್ತವೆ ಈ ಡ್ರಿಂಕ್ಸಿಂದ. ಅಲ್ಲಿ ಇಲ್ಲಿ ಜಗಳ ಮಾಡೋದು, ಕುಡಿದ್ಬಿಟ್ಟು ಬಂದ್ಬಿಟ್ಟು ಮನಃಶಾಂತಿ ಇಲ್ದಂಗೆ ಹೆಂಡತಿ ಮಕ್ಕಳ ಮೇಲೆ ಜಗಳ ಮಾಡೋದು, ಹೀಗೆ ತುಂಬ ನಡೆಯೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಆ ಬ್ರದರ್ ಹೇಳ್ತಾರೆ ಒಂದೊಂದು ಮಾತುಗಳು